ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ನಮ್ಮ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಹೇಗಿದೆ ನಮ್ಮ ಶ್ರೀಕೃಷ್ಣ ಉಡುಪಿ ಮಠ ಅಂತೇಳಿ ನೋಡೋಣ. ನೋಡ್ತಾ ಇದ್ದೀರಲ್ಲ, ಸುತ್ತಲೂ ಎಷ್ಟು ಸುಂದರವಾದ ಬಿಲ್ಡಿಂಗ್ಸ್ ಇವೆ ಅಂತೇಳಿ. ಮುಂಜಾನೆ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಒಂದು ಒಳ್ಳೆ ವಾತಾವರಣ ಇದೆ. ಗೀತಾ ಮಂದಿರ ಇದೆ ನೋಡಿ. ಬನ್ನಿ ಒಳಗಡೆ ಹೋಗೋಣ. ಇದು ಎಂಟ್ರಿ ಗೇಟು. ಹೊರಗಡೆ ನೋಡ್ತಾ ಇದ್ದೀರಲ್ಲ, ಮಧ್ಯಾಹ್ನದ ಹೊತ್ತಲ್ಲಿ ಎಷ್ಟು ರಶ್ ಆಗಿದೆ ಅಂಥೇಳಿ. ಉಡುಪಿ ಶ್ರೀಕೃಷ್ಣ ಮಠ ಅಂತೇಳಿದೆ ನೋಡಿ. ದತ್ತ ಪೀಠಪುರ. ಇದೆಲ್ಲ ಅಡುಗೆ ಸಾಮಗ್ರಿಗಳು. ನೋಡ್ತಾ ಇದ್ದೀರಲ್ಲ ಎಂಟ್ರಿ ಹೇಗಿದೆ ಅಂತೇಳಿ. ಸೇವಾ ಆಫೀಸು ಅಂತಿದೆ. ಭಕ್ತರು ಪ್ರಸಾದ ಸೇವಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಒಂದು ನದಿಯ ಮಧ್ಯ ಒಂದು ದೇವಸ್ಥಾನ ಇದೆ. ಮೂರ್ತಿಯ ದರ್ಶನಕ್ಕೆ ಭಾಳ ರಶ್ ಲೈನ್ ಇತ್ತು. ನೀವು ನೋಡ್ತಾ ಇದ್ದೀರಲ್ಲ, ಶ್ರೀಕೃಷ್ಣನ ದರ್ಶನ ಮಾಡಲಿಕ್ಕೆ. ಹಾಗಾಗಿ ನಾವು 200 ರೂಪಾಯಿ ದೇಣಿಗೆಯನ್ನು ಕೊಟ್ಟು ಡೈರೆಕ್ಟ್ ಎಂಟ್ರಿಗೆ ನಾವೀಗ ಹೋಗ್ತಾ ಇದ್ದೀವಿ. ಸೀದಾ ಒಳಗಡೆನೇ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಶ್ರೀಕೃಷ್ಣಾಯ ನಮಃ. ಇದು ಶ್ರೀಕೃಷ್ಣನ ಒಂದು ಮಂದಿರ. ನೋಡ್ತಾ ಇದ್ದೀರಾ ಹೇಗಿದೆ ಅಂತೇಳಿ. ವಿಡಿಯೋ ಮಾಡೋಕ್ಕೆ ಅಲ್ಲೂ ಇರೋಂಗಿಲ್ಲ, ಹಾಗಾಗಿ ಸ್ವಲ್ಪನೇ ವಿಡಿಯೋ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ, ಸುತ್ತಲೂ ಭಕ್ತರು ಕೃಷ್ಣನ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಕೀರ್ತನೆಯನ್ನು ಹಾಡ್ತಾ ಇದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಸುಂದರವಾದ ಫೋಟೋ ಇದೆ. ಬನ್ನಿ ಹೊರಗಡೆ ಹೋಗೋಣ. ಇದೀಗ ನೋಡ್ತಾ ಇದ್ರಲ್ಲ, ಗೀತಾ ಮಂದಿರ. ಸುಂದರವಾದ ಒಂದು ಕೀರ್ತನೆಯನ್ನು ಹಾಡ್ತಾ ಇದ್ದಾರೆ. ಬನ್ನಿ ಕನಕನ ಕಿಂಡಿಯನ್ನು ನೋಡೋಣ. ಕನಕದಾಸರ ಒಂದು ಶ್ರೀಕೃಷ್ಣ ದರ್ಶನ ಕೊಟ್ಟಂಥ ಒಂದು ಕನಕನ ಕಿಂಡಿ ಕಡೆ ನಾವೀಗ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಸುತ್ತಲೂ ಜನ ಇದ್ದಾರೆ, ಲೈನಲ್ಲಿ ಹೋಗ್ತಾ ಇದ್ದಾರೆ ದರ್ಶನಕ್ಕೆ. ರಥ ಇದೆ. ಸುಂದರವಾದ ಬಿಲ್ಡಿಂಗ್ಸ್ ನಿಮಗೆ ಕಾಣ್ತಾ ಇದ್ದಾವೆ. ಸುತ್ತಲೂ ಅಂಗಡಿಗಳಿವೆ. ನಮ್ಮ ದೇಶದ ಪ್ರಧಾನಿ ಮಂತ್ರಿಯವರ ಆಗಮನಕ್ಕಾಗಿ ಸ್ವಾಗತದ ಒಂದು ಬ್ಯಾನರ್ಗಳನ್ನು ಹಾಕಿಸಿದ್ದಾರೆ. ಶ್ರೀಕೃಷ್ಣನ ಮಠದಲ್ಲಿರುವಂಥ ಒಂದು ಸುಂದರ ಒಂದು ಕನಕನ ಕಿಂಡಿ ಈಗ ನೀವು ನೋಡ್ತಾ ಇದ್ದೀರಲ್ಲ. ಎಲ್ಲರೂ ದರ್ಶನ ಮಾಡಿಕೊಳ್ಳಿ. ಶ್ರೀಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ರಥ ಹೇಗಿದೆ ಅಂತೇಳಿ. ಸುತ್ತಲೂ ಅಂಗಡಿಗಳಿವೆ. ಶ್ರೀಕೃಷ್ಣ ಮಠದಲ್ಲಿ ಪ್ರಸಾದ ಇತ್ತು. ಪ್ರಸಾದದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.